ರಾಯಲ್ ಇಂಡಿಯನ್ಸ್ನಲ್ಲಿ ಎಲ್ಲ ತುಂಬ ಶಿಸ್ತುಬದ್ಧವಾಗಿ ನಡೆಯುತ್ತೆ. ಗೋವಾಕ್ಕೆ ಹೊರಡೋದು ಅಂದರೆ ಸುಮ್ಮನೆ ಬುಲೆಟ್ ಹತ್ಕೊಂಡು ಹೊರಟು ಬಿಡೋದಲ್ಲ. ಯಾವ ರೂಟ್ನಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆನೇ ತುಂಬ ಚರ್ಚೆ ಆಗುತ್ತೆ. ಎಲ್ಲ ಚರ್ಚೆಗಳಾದ ಮೇಲೆ 3 ಟೀಮ್ಗಳಲ್ಲಿ 2 ಬೇರೆ ಬೇರೆ ರೂಟ್ಗಳಲ್ಲಿ ಹೋಗೋದು ಅನ್ನುವಂಥ ನಿರ್ಧಾರಕ್ಕೆ ಬರಲಾಯಿತು. ಹದಿನೇಳನೇ ತಾರೀಕು ನುಸುಕಿನಲ್ಲಿ ಬಿಬಿ ನೇತೃತ್ವದಲ್ಲಿ ಮೊದಲ ಟೀಮ್ ಹೊರಡೋದು ಅನ್ನೋದು ನಿರ್ಧಾರವಾಯಿತು. ಅದಕ್ಕೊಂದು ಕಾರಣ ಇತ್ತು. ಈ ಬಿಬಿ ಇದಾನಲ್ಲ, ತನ್ನ ಬುಲೆಟ್ ಥಂಡರ್ಬರ್ಡ್ ಮೇಲೆ ಮುಕ್ಕಾಲು ಭಾರತ ಸುತ್ತಿದ್ದಾನೆ. ಬೈಕ್ ಓಡಿಸುವಾಗ ನೀರು ಕುಡಿಯೋದಕ್ಕೆ ನಿಲ್ಲಿಸಿದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಬೆನ್ನಿಗೊಂದು ನೀರಿನ ಚೀಲ ಹಾಕಿಕೊಂಡು ಅದಕ್ಕೊಂದು ಪೈಪ್ ಇಟ್ಟುಕೊಂಡು ರೈಡ್ ಮಾಡ್ತಿರೋವಾಗಲೇ ಕುಡಿತಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಈತನ ಬುಲೆಟ್ ಪ್ರೇಮ ನೋಡಿದ ರಾಯಲ್ ಎನ್ಫೀಲ್ಡ್ ಕಂಪನಿ ನಮ್ಮ ಮಾರ್ಕೆಟಿಂಗ್ ಟೀಮ್ನಲ್ಲಿ ಕೆಲಸ ಮಾಡು ಬಾ ಅಂತ ಕರೆದಿದೆ. 18ನೇ ತಾರೀಕು ಬೆಳಗ್ಗೆ ಬಿಬಿ ಗೋವಾಕ್ಕೆ ಹೋಗಿ ರೈಡರ್ ಮೇನಿಯಾ ವೆನ್ಯೂದಲ್ಲೇ ಕೆಲಸಕ್ಕೆ ಜಾಯ್ನ್ ಆಗಬೇಕು. ಸೊ 17ನೇ ತಾರೀಕು ನಸುಕಿನಲ್ಲೇ ಬೆಂಗಳೂರಿನಿಂದ ಬೈಕ್ ಹೊರಡಬೇಕು. ಈತನ ಜೊತೆಗೆ ಹೊರಡೋದಕ್ಕೆ ಇನ್ನೂ 3 ಜನ ತಯಾರಾಗಿದ್ವಿ. ಸುಬೆಕ್ಸ್ ಸಿಸ್ಟಮ್ ಕಂಪನಿಯಲ್ಲಿ ಇಂಪ್ಲಿಮೆಂಟೇಷನ್ ಎಂಜಿನಿಯರ್ ಆಗಿರೋ ವಿನಯ್ ಕೆಲಸದ ಮೇಲೆ ಅರ್ಧ ಪ್ರಪಂಚ ಸುತ್ತಿದ್ದಾನೆ. ಆದರೆ ಬುಲೆಟ್ ಮೇಲೆ ಲಾಂಗ್ ರೈಡ್ಗೆ ಬರೋ ಹುಚ್ಚು. 350 ಸಿಸಿಯ ಟ್ವಿನ್ ಸ್ಪಾರ್ಕ್ ಎಂಜಿನ್ನ ಥಂಡರ್ಬರ್ಡ್ ಓಡಿಸೋ ವಿನಯ್ ಇಸ್ ಎ ಗುಡ್ ರೈಡರ್. ಇನ್ನು ವಿಲಿಯಮ್ಸ್ ಮೂಲತಃ ಕೇರಳದವನು. ಶ್ರೀಡರ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಂಜಿನಿಯರ್ ಆಗಿದ್ದಾನೆ. ಎನ್ಫೀಲ್ಡ್ನವರ ತುಂಬಾ ನಿರೀಕ್ಷಿತ ಮಾಡೆಲ್ಗಳ ಪೈಕಿ ಒಂದಾದ 500cc ಕ್ಲಾಸಿಕ್ ಬೈಕ್ ತಗೊಂಡು 3 ತಿಂಗಳು ಆಗಿಲ್ಲ, ಆಗಲೇ ಲಾಂಗ್ ರೈಡಿಂಗ್ ಹುಚ್ಚು. ಇನ್ನು ನಾನು ಅಜಿತ್ ಹನುಮಕ್ಕನವರ್, ಸುವರ್ಣ ನ್ಯೂಸ್ನ ಕ್ರೈಮ್ ಬ್ಯೂರೋ ಚೀಫ್. 8 ವರ್ಷಗಳ ಹಿಂದೆ ಖರೀದಿಸಿದ 350cc ಸ್ಟ್ಯಾಂಡರ್ಡ್ ಬುಲೆಟ್ ಓಡಿಸ್ತೇನೆ. ದಿಸ್ ಈಸ್ ಮೈ ಫಸ್ಟ್ ಲವ್. ನನ್ನ ವಯಸ್ಸು 27 ಆದರೆ ನನ್ನ ಬೈಕಿನ ವಯಸ್ಸು 37, ಅಂದ್ರೆ ನನಗಿಂತ 10 ವರ್ಷ ದೊಡ್ಡದು. ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಹೊಸ ಮಾಡೆಲ್ಗಳನ್ನ ನಿವಾಳಿಸಿ ಎಸೆಯಬಲ್ಲದು ಅನ್ನೋ ಹೆಮ್ಮೆ ನನಗೆ. ಇದರ ಬೆನ್ನ ಮೇಲೆ ಕುಳಿತು ಕಾಡು ಸುತ್ತೋ ಸುಖ ನನಗೆ ಮಾತ್ರ ಗೊತ್ತು. ಹೀಗೆ ನಮ್ಮ 4 ಜನರ ತಂಡ 17ನೇ ತಾರೀಕು ಬೆಳಗ್ಗೆ ಹೊರಡೋದು ಅಂತ ಆಯಿತು. ಇನ್ನು ರೂಟು ಬೆಂಗಳೂರಿನಿಂದ ಹೊರಟು ನ್ಯಾಷನಲ್ ಹೈವೇಯಲ್ಲಿ ಚಿತ್ರದುರ್ಗದ ತನಕ ಸಾಗಿ ಅಲ್ಲಿಂದ ಡೈವರ್ಷನ್ ತಗೊಂಡು ಶಿವಮೊಗ್ಗ, ಸಾಗರ, ಜೋಗ, ಹೊನ್ನಾವರ ಮೂಲಕ ಕಾರವಾರ ತಲುಪಿ ಅಲ್ಲಿಂದ ಪಣಜಿ ಸೇರಿಕೊಳ್ಳೋದು ಅಂತ ಫೈನಲ್ ಆಯಿತು. ಇದಾದ ನಂತರ ಬಿಬಿ ಇನ್ನೊಂದು ಮಾತು ಹೇಳಿದ. ಕನ್ಸಿಡರ್ ಅಟ್ ಲೀಸ್ಟ್ a 17-hour journey. You cannot do it in 12 or 15 hours. Minimum is 17 hours. Whatever happens, hook or crook. Don't consider your speed limits to cross 80. Do acceleration, deceleration. Keep on doing that. Cover at least 80 to 90 kilometers one shot. There is a slight problem. The problem is there will be no lunch breaks. Only you will have to carry some chocolates and some dry fruits. That is the whole meal you can get throughout the day. Only in the evening you will have a dinner break. If it's dinner break or you reach go and then have dinner. No laddus. And no idli breakfast or nothing. Breakfast will be also chocolates, your lunch will be chocolates or biscuits or whatever. ಬೆಳಿಗ್ಗೆ ತಿಂಡಿ ಕೂಡ ತಿನ್ನದೆ ಹೊರಟು ಹಸಿವಾದಲ್ಲೆಲ್ಲ ಬರೀ ಚಾಕ್ಲೇಟ್ ಮತ್ತು ಬಿಸ್ಕೆಟ್ ತಿಂದುಕೊಂಡೇ 17 ತಾಸುಗಳ ಗೋವಾದ ಹಾದಿ ಸವೆಸೋದು ಅನ್ನೋ ಬಿಬಿಯ ಪ್ಲಾನಿಗೆ ಸುಮ್ಮನೆ ಅಂದ್ಬಿಟ್ವಿ. ಅದರ ಪರಿಣಾಮ ಏನಾಗಲಿದೆ ಅನ್ನೋದು ಗೊತ್ತಾಗೋದಕ್ಕಿನ್ನೂ ತುಂಬಾ ಟೈಮ್ ಇತ್ತು. ಇನ್ನು ನಾವು 4 ಹೊರತುಪಡಿಸಿದರೆ ಮಾರನೇ ದಿನ ನಸುಕಿನಲ್ಲಿ ನಾವು ಹೊರಟ ರೂಟ್ನಲ್ಲೇ ಹೊರಡಲಿದ್ದ 7 ಬೈಕ್ಗಳನ್ನ ಲೀಡ್ ಮಾಡ್ತಿದ್ದವನು ಸುರೇಶ್. ಮೂಲತಃ ಆಂಧ್ರದ ನೆಲ್ಲೂರಿನ ಸುರೇಶ್ ತುಮಕೂರು ರಸ್ತೆಯ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ನಲ್ಲಿ ಬಿಸಿನೆಸ್ ಮ್ಯಾನೇಜರ್. 5 ಗೇರ್ಗಳ ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಾ ಓಡಿಸ್ತಾನೆ. ಬಂಗಾರದಂತ ಹುಡುಗ. ಇನ್ನು ಇವರನ್ನ ಬಿಟ್ಟರೆ ಇನ್ನು ಕೆಲವರಿಗೆ ಅವರವರ ಆಫೀಸ್ನಲ್ಲಿ ತುಂಬಾ ರಜೆ ಸಿಕ್ಕಿರಲಿಲ್ಲ. ಅವರು ಗುರುವಾರ ಕೆಲಸ ಮುಗಿಸಿಕೊಂಡು ರಾತ್ರಿ ಹೊರಟು ನೈಟ್ ಜರ್ನಿ ಮಾಡೋರಿದ್ದರು.
14 ಬೈಕ್ಗಳ ಆ ಟೀಮ್ ಲೀಡ್ ಮಾಡುತ್ತಿದ್ದವನು ಲೋಹಿತ್. ಅಪ್ಪಟ ಕನ್ನಡದ ಬೆಂಗಳೂರಿನ ಬಸವೇಶ್ವರ ನಗರದ ಹುಡುಗ ಲೋಹಿತ್. ಹನಿವೆಲ್ ಕಂಪನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್. ಕ್ಲಬ್ನ ತುಂಬಾ ಆಕ್ಟಿವ್ ಮೆಂಬರ್. ರೈಡಿಂಗ್ ವಿಷಯದಲ್ಲಿ ಎಕ್ಸ್ಪರ್ಟ್. ಒಂದು 50 ಕಿಲೋಮೀಟರ್ ಜಾಸ್ತಿ ರೈಡ್ ಮಾಡಿದ್ರೂ ಪರವಾಗಿಲ್ಲ, ಇಡೀ ರಾತ್ರಿ ಸಾಗಬೇಕಾಗಿರುವುದರಿಂದ ರಸ್ತೆ ಚೆನ್ನಾಗಿರಬೇಕು ಅನ್ನೋ ಈತ ಆರಿಸಿಕೊಂಡದ್ದೇ ಬೇರೆ ದಾರಿ. ಬೆಂಗಳೂರಿನಿಂದ ಹೊರಟು ನ್ಯಾಷನಲ್ ಹೈವೇಯಲ್ಲಿ ಚಿತ್ರದುರ್ಗ, ದಾವಣಗೆರೆ ಮೂಲಕ ಹುಬ್ಬಳ್ಳಿ ತಲುಪಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ನಂತರ ಯಲ್ಲಾಪುರ, ಕಾರವಾರ ದಾಟಿ ಪಣಜಿ ಸೇರಿಕೊಳ್ಳುವ ಪ್ಲಾನ್ ಲೋಹಿತ್ನ ಟೀಮ್ನದ್ದು. ಇಷ್ಟೆಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡ ನಂತರ 11 ಗಂಟೆಗೆಲ್ಲ ಕೃಷ್ಣಗಿರಿಯಿಂದ ಬೆಂಗಳೂರು ಕಡೆ ಹೊರಟ್ವಿ. ಒನ್ಸ್ ಅಗೇನ್ 1.5 ತಾಸಿನ ದಾರಿ. ಇಟ್ ವಾಸ್ ಎ ನೈಸ್ ರೈಡ್. 140 ಕಿಲೋಮೀಟರ್ಗಳ ಕೃಷ್ಣಗಿರಿ ಪ್ರಿಲಿಮಿನರಿ ರೈಡ್ನ ಯಶಸ್ವಿಯಾಗಿ ಮುಗಿಸಿದೆ ರಾಯಲ್ ಇಂಡಿಯನ್ಸ್ ತಂಡ. ಈಗೇನಿದ್ರು ಗುರುವಾರ ಬೆಳಗ್ಗೆ ಈ ತಂಡದ ಮೊದಲ ಭಾಗ ಗೋವಾಕ್ಕೆ ಪ್ರವಾಸ ಹೊರಡುತ್ತೆ. ಸುಮಾರು 750 ಕಿಲೋಮೀಟರ್ಗಳ ರೈಡ್ಗೆ ರೆಡಿಯಾಗಿ ಹೊರಡುವಂತಹ ಆ ಒಂದು ಇವೆಂಟ್ ನಡೆಯಲಿದೆ. ಅದಕ್ಕಿಂತ ಮುಂಚೆ ನಾವು ನಮ್ಮ ಬೈಕ್ಗಳನ್ನು ಆಥರೈಸ್ಡ್ ಸರ್ವಿಸ್ ಸ್ಟೇಷನ್ನಲ್ಲಿ ಸರ್ವಿಸ್ ಮಾಡಿಸ್ಕೋತೀವಿ. ಲಾಂಗ್ ರೈಡ್ಗೆ ಹೋಗ್ತಿರುವಾಗ ಬೈಕಿನ ಕಂಡೀಷನ್ ವಿಷಯದಲ್ಲಿ ಚಾನ್ಸ್ ತಗೊಳ್ಳೋದು ತಪ್ಪು. ಅದಕ್ಕೆ ರಾಯಲ್ ಇಂಡಿಯನ್ ಸದಸ್ಯರು ತಮ್ಮ ಬುಲೆಟ್ಗಳನ್ನು ತಮಗೆ ಬೇಕಾದ ಮೆಕ್ಯಾನಿಕ್ ಹತ್ರ ಸರ್ವಿಸ್ ಮಾಡಿಸ್ಕೋತಾರೆ. ಅದೆಲ್ಲದರ ರಗಳೆನೇ ಬೇಡ ಅಂತ ತಮ್ಮ ಬೈಕ್ನ ಮೂಲೆಗಳನ್ನು ತಡಕಾಡಿ ತಾವೇ ರಿಪೇರಿ ಮಾಡಿಕೊಳ್ಳುವಂಥ ಸದಸ್ಯರು ಕೂಡ ಆ ಕ್ಲಬ್ನಲ್ಲಿದ್ದಾರೆ. ಒಂದು ಸಣ್ಣ ಬ್ರೇಕ್ನ ನಂತರ ಆ ಡೀಟೇಲ್ಸ್.